ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅರುಣೋದಯ. ಹೋರಿ ಹಬ್ಬದ ಕುರಿತಂತೆ ಕನಿಷ್ಠ ಒಂದು 2 ವರ್ಷ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿದಾಗೆ. ಯಾಕಂದರೆ ಹೋರಿ ಹಬ್ಬದಲ್ಲಿ ಸ್ವಲ್ಪ ಕೆಲವೊಂದು ಘಟನೆಗಳು ಮನಸ್ಸಿಗೆ ಬೇಜಾರಾದಾಗ, ಹಾಗೆ ನಮಗೆ ಅಚ್ಚುಮೆಚ್ಚಿನ ಹೋರಿಗಳು ನಮ್ಮಿಂದ ಕಾಣೆಯಾದಾಗ ಮತ್ತೆ ಆ ಒಂದು ಫೀಲ್ಡಿಗೆ ಮತ್ತೆ ಬಂದು ವಿಡಿಯೋ ಮಾಡಲಿಕ್ಕಾಗಿ, ಹಾಗೆ ಅಲ್ಲೊಂದಾದ ಕೆಲವೊಂದು ಘಟನೆಗಳಿಂದಾಗಿ ವಿಡಿಯೋ ಮಾಡಲಿರಲಿಲ್ಲ. ಆದರೆ ಕೆಲವೊಂದು ಈಗ ನಡೀತಕ್ಕಂಥ ಸದ್ಯದ ಬೆಳವಣಿಗೆಯಲ್ಲಿ ಹೋರಿ ಹಬ್ಬಕ್ಕೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು, ಹಾಗೆ ಹೋರಿ ಹಬ್ಬ ನಿಲ್ಲಿಸಬಹುದು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಹಂತದಲ್ಲಿ ಒಂದು ವಿಡಿಯೋ ಮಾಡುವ ಉದ್ದೇಶದಿಂದಾಗಿ ಒಂದು ಹೋರಿ ಹಬ್ಬದ ಕುರಿತಂತೆ ಮತ್ತೆ ವಿಡಿಯೋ ಮಾಡುವ ಒಂದು ಪ್ರಯತ್ನ. ಮೊನ್ನೆ ಹಾವೇರಿ ಜಿಲ್ಲೆಯಲ್ಲಿ ಹೋರಿ ಬೆದರಿಸುವುದರಿಂದಾಗಿ 3 ಜನ ಸಾವನ್ನಪ್ತಾರೆ. ಇದರಿಂದಾಗಿ ಅಲ್ಲಿನ ಪೊಲೀಸ್ ಇಲಾಖೆ, ಹಾವೇರಿ ಜಿಲ್ಲೆಯ ಪೊಲೀಸ್ ಇಲಾಖೆ ಏನು ಮಾಡ್ತಂದರೆ, ಜಿಲ್ಲಾ ವರಿಷ್ಠಾಧಿಕಾರಿಗಳು ಕಡ್ಡಾಯವಾಗಿ ಹೋರಿ ಹಬ್ಬವನ್ನು ನಿಲ್ಲಿಸಬೇಕು, ಹಾಗೆ ಪ್ರತಿ ಗ್ರಾಮಗಳಿಗೆ ಹೋಗಿ ಗ್ರಾಮದ ಮುಖಂಡರನ್ನು ಒಂದು ಭೇಟಿಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೂ ಸಹ ಹೋರಿ ಹಬ್ಬ ನಡೀಬಾರ್ದು, ಇಂತಹ ದುರ್ಘಟನೆ ಮತ್ತೆ ನಡೀಬಾರ್ದು, ಗ್ರಾಮದಲ್ಲಿ ನೋಟಿಸನ್ನು ಇಶ್ಯೂ ಮಾಡಿ ಅವರುಗಳಿಗೆ ತಿಳುವಳಿಕೆ ನೀಡಬೇಕಂತೇಳಿ ಒಂದು ಪೋಸ್ಟ್ ಮಾಡ್ತಾರೆ. ಹಾಗೆ ಅಲ್ಲಿನ ಸದ್ಯದಲ್ಲಿ ಬೀಟ್ ಪೊಲೀಸ್ಗಳು ಸಹ ಕಡ್ಡಾಯವಾಗಿ ಆ ಒಂದು ತುರ್ತು ಸಭೆಯನ್ನು ಮಾಡಿ ಯಾರಾದರೂ ಸಹ ಹಬ್ಬ ಇಟ್ಟರೆ ಅವರಿಗೆ ಮುಂದಾಗಲೇ ಹೋಗಿ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಸಹ ಅಲ್ಲಿ ನೀಡಲಾಗುತ್ತೆ. ಯಾಕಂದರೆ ಇಂತಹ ಪ್ರಕರಣಗಳು ನಡೆದಾಗ ನಾವು ಪೊಲೀಸ್ ಇಲಾಖೆಯನ್ನು ದೂರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೂ ಸಹ ಮೇಲಧಿಕಾರಿಗಳಿಂದ ಪ್ರೆಸರ್ ಇರುತ್ತೆ. ಹಾಗೆ ಈ ರೀತಿಯ ದುರ್ಘಟನೆಗಳು ದೊಡ್ಡ ಮಟ್ಟದಲ್ಲಿ ದುರ್ಘಟನೆ ಮಾಡಿದಾಗ ನ್ಯೂಸಲ್ಲಿ ಬಂದಾಗ, ಹಾಗೆ ಎಲ್ಲ ಒಂದು ಮೀಡಿಯಾಗಳು ಸಹ ಇದನ್ನು ಸುದ್ದಿ ಮಾಡ್ತಾರೆ. ನೀವು ನೋಡಿದಾಗೆ TV9 ಆಗಿರ್ಬೋದು, ಎಲ್ಲ ಕನ್ನಡದ ನ್ಯೂಸ್ ಚಾನಲ್ಗಳು ಈ ಕುರಿತಂತೆ ಒಂದು ಸುದ್ದಿಯನ್ನು ಸಹ ಮಾಡ್ತಾರೆ. ಆವಾಗ ಅವರು ಸಹ ಸದ್ಯದಲ್ಲಿ ಒಂದು ಬೆಳವಣಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮಗಳಿಲ್ದಂಗೆ ಹಬ್ಬಗಳಲ್ಲಿ ಈ ರೀತಿಯಾಗಿ 2 ರಿಂದ 3 ಜನ ಸಾಯ್ತಾ ಹೋದರೆ ಅನಿವಾರ್ಯವಾಗಿ ಹಬ್ಬ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಹಬ್ಬಗಳನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಹೋರಿ ಹಬ್ಬ ಅಂದರೆ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಸಹ ಇಂಥ ಘಟನೆಗಳು ನಡೆದಾಗ ಒಂದು ಹೋರಿ ಹಬ್ಬವನ್ನು ಕುರಿತಂತೆ ಇಂಥ ಘಟನೆ ನಡೆದಾಗ ಪೊಲೀಸ್ ಇಲಾಖೆ ಇಂಥ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಆದರೆ ಸುರಕ್ಷತಾ ಕ್ರಮ ಅನ್ನೋದು ಇಲ್ಲ ಅಂದರೆ ಹೋರಿ ಹಬ್ಬದಲ್ಲಿ ಖಂಡಿತವಾಗೂ ಸಹ ಹೋರಿ ಹಬ್ಬ ಮುಂದಿನ ಪೀಳಿಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆ ದೃಷ್ಟಿಯಿಂದಾಗಿ ನಾವೇನೇ ಮಾಡಬೇಕಂದ್ರೆ ಮುಂದಿನ ದಿನಗಳಲ್ಲಿ ಹೋರಿ ಹಬ್ಬ ಯಾವುದಾದ್ರೂ ನಾವೊಂದು ಊರಿನ ಒಂದು ಏಳಿಗೆಗಾಗಿ ಅಥವಾ ಒಂದು ಡೆವಲಪ್ಮೆಂಟಿಗೆ ಹಬ್ಬ ಇಡೋದು, ಅಥವಾ ಒಂದು ಯಾವುದೇ ರೀತಿಯ ಒಂದು ಮುಂಜಾಗ್ರತೆ ಕ್ರಮ ಇರಲ್ಲ. ಇವತ್ತೇನೋ ತಕ್ಷಣವಾಗಿ ನಾವು ತಯಾರಿ ಮಾಡಿಕೊಂಡು ಒಂದು ಯಾವುದೇ ರೀತಿಯ ಬೇಲಿಗಳ ವ್ಯವಸ್ಥೆ, ಅಚ್ಚುಕಟ್ಟಾದ ಬೇಲಿ ವ್ಯವಸ್ಥೆ ಇರೋದಿಲ್ಲ. ಆಮೇಲೆ ಹೋರಿಗಳು ಪಾಸ್ ಆಗಲಿಕ್ಕೆ, ರನ್ನಿಂಗ್ ಆಗಲಿಕ್ಕೆ ಅಲ್ಲಿನ ಒಂದು ಪಾಳಿಯ ವ್ಯವಸ್ಥೆ ಇರ್ಬೋದು ಸರಿಯಾಗಿರಲ್ಲ. ಅವೆಲ್ಲವನ್ನು ಸಹ ಸರಿ ಮಾಡಿಕೊಂಡು ವ್ಯವಸ್ಥಿತವಾಗಿ ಇದೆ ಅನ್ನೋ ಒಂದು ನಮಗೆ ಒಂದು ಕನ್ಫರ್ಮೇಷನ್ ಸಿಕ್ಕಾಗ ಮಾತ್ರ ಹೋರಿ ಹಬ್ಬ ಇಡಬೇಕಾಗುತ್ತೆ. ನೀವು ಗಮನಿಸಿದ ಹಾಗೆ ಹೋರಿ ಹಬ್ಬದಲ್ಲಿ ಹೋರಿ ಹಿಡಿಯುವ ಯಾವುದಾದ್ರೂ ಪೈಲ್ವಾನರು ಈ ರೀತಿ ಅನಾಹುತಗಳಿಗೆ ಗುರಿಯಾಗೋದು ತುಂಬ ರೇರ್. ನಾವು ನೋಡಿದ ಹಾಗೆ ಯಾವುದಾದ್ರೂ ಒಂದು ಪೈಲ್ವಾನ ಈ ಥರ ಆಗಿದ್ದಾನಂದರೆ ಹೋರಿಯಲ್ಲಿ ನಿಂತಹ ಯುವಕರು ಅಥವಾ ಹೋರಿಯ ಬೇಲಿಯ ಸೈಡಲ್ಲಿ ಇತ್ತವರು, ಹಾಗೆ ಎಲ್ಲೋ ಒಂದು ದೂರದಲ್ಲಿ ಆ ಮನೆಯಲ್ಲಿ ಬಯಲ್ಸಿ ಮೇಲೆ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಬೇಲಿಗಳೇ ಇರುವುದಿಲ್ಲ, ಮನೆಯ ಒಂದು ಓಣಿಯಲ್ಲೇ ಬಿಡ್ತಾರೆ. ಒಂದೊಂದು ಮನೆಯೊಳಗೆ ನುಗ್ಗಿಬಿಟ್ಟು ಅನಾಹುತಗಳನ್ನು ಮಾಡ್ತವೆ. ಆ ಮನೆಯಲ್ಲಿ ಕಿಟಕಿ ಅಥವಾ ಕಟ್ಟೆ ಮೇಲೆ ನಿಂತ್ಕೊಂಡಿರ್ತಾರೆ, ಅವ್ರ ಹೋಗಿ ಈ ರೀತಿ ಅನಾಹುತಗಳು ಭಾಳ ಆಗುತ್ತೆ. ಸೇಫ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈಗ ಏನಾಗಿದೆ ಅಂದರೆ ನಮ್ಮ ಫೋಟೋಗ್ರಾಫರ್ಗಳು ಅಂದರೆ ಮೊಬೈಲಲ್ಲೇ ದೊಡ್ಡ ದೊಡ್ಡ ಫೋಟೋ ಹೊಡಿಬೇಕು, ಆ ಹೋರಿಯನ್ನು ಚಿತ್ರಿಸ್ಬೇಕಂತೇಳಿ ಇವ್ರು ಏನು ಮಾಡ್ತಾರೆ ಅಂದರೆ ಹೋರಿ ಹತ್ತಿರ ಬಂದರೂ ಸಹ ಅದರ ಬಗ್ಗೆ ಅರಿವೇ ಇಲ್ದಾಗೆ ತಮ್ಮ ಮೊಬೈಲ್ ಹಿಡ್ಕೊಂಡು ಹಾಗೆ ನಿಂತಿರ್ತಾರೆ. ಮೊಬೈಲಲ್ಲಿ ಯಾವ ಆ್ಯಂಗಲಲ್ಲಿ ಹೋರಿಯ ಫೋಟೋ ತೆಗಿಬೇಕು ಅಂತೇಳಿ ಹತ್ತಿರದಲ್ಲಿ ಹೋರಿ ಬಂದರೂ ಸಹ ಇವರಿಗೆ ಅದರ ಒಂದು ಕಲ್ಪನೆ ಇರೋದಿಲ್ಲ. ತಕ್ಷಣವಾಗಿ ಇಂಥ ಅನಾಹುತಗಳು ನಡೀತವೆ. ಆದಷ್ಟು ನಿಮ್ಮ ಫೋಟೋಗಳಾಗಿರ್ಬೋದು, ನೀವು ಫೋಟೋ ಹಾಕ್ತೀರಾ, ಹೋರಿಯ ಫೋಟೋ ತೆಗೆಯೋದಿರಲಿ, ನೀವು ಫೋಟೋ ಹಾಕಬೇಡಿ. ಫೋಟೋಗ್ರಾಫರ್ ಮೇಲ್ಗಡೆ ನಿಂತಿರ್ತಾನೆ, ಅವನೊಂದು ವಿಡಿಯೋ ಕೊಟ್ಟರೆ ಮಾಡ್ಕೊಳೋಣಂತೆ. ಹೋರಿಯನ್ನು ನೋಡಿ ಹಬ್ಬವನ್ನು ನೋಡ್ಕೊಂಡು ಹೋಗಿ. ಬಟ್ ನಿಮಗೆ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ಇರಲ್ಲ. ಆಮೇಲೆ ಬೆಂಗಳೂರಲ್ಲಿ ಯುವಕರು ಇರ್ತಾರೆ, ಅವ್ರುಗಳಿಗೆ ಹೋರಿ ಹಬ್ಬದ ಬಗ್ಗೆ ಐಡಿಯಾಸ್ ಇರಲ್ಲ. ಕೆಲವೊಂದು ಯುವಕರು ಏನಾಗುತ್ತೆ ಅಂದರೆ ಪಾಳ್ಯದಲ್ಲಿ ಅಥವಾ ಅಕ್ಷಿಯಲ್ಲಿ ಅಖಾಡದಲ್ಲಿ ಬಂದು ನಿಲ್ತಾರೆ. ಈಗ ನನ್ನ ಫ್ರೆಂಡ್ ನಿಂತಿರ್ತಾನಂತೇಳಿ ನಾನು ನಿಂತಿರ್ತೀನಿ. ನಿನ್ನ ಫ್ರೆಂಡ್ ಏನಾಗಿರ್ತಾನಂದರೆ ಅವನು ಊರಲ್ಲಿ ದನಗಳನ್ನ ಹಿಡ್ಕೊಂಡು ಮೇಯಿಸ್ತಾ ಇರ್ತಾನೆ. ಅವನಿಗೆ ಒಂದು ಐಡಿಯಾ ಇರುತ್ತೆ, ಅವನು ಯಾವ ರೀತಿಯಾಗಿ ಹೋರಿ ಈ ಕಡೆ ಬಂದಾಗ ರೈಟಿಗೆ ಬಂದಾಗ ಬಲಕ್ಕೆ ಟರ್ನ್ ಆಗ್ತಾನೆ, ಹೀಗೆ ಅವನು ಆ ಪ್ರಯತ್ನವನ್ನು ಮಾಡ್ತಾನೆ. ಬಟ್ ನಿಮಗೆ ಯಾವುದೇ ರೀತಿ ಅದ್ರ ಬಗ್ಗೆ ಐಡಿಯಾ ಇರಲ್ಲ, ಅವ್ನು ನೋಡ್ಕೊಂಡು ನಿಂತಿರ್ತೀರ. ನಾನು ಇಲ್ಲಿ ಹೇಳಿರುವಂತಹ ಕೆಲವೊಂದು ಹೇಳಿಕೆಗಳು ನಿಮ್ಮ ಮನಸ್ಸಿಗೆ ಬೇಜಾರಾದರೆ ನಾನೇನು ಮಾಡಲಿಕ್ಕಾಗಲ್ಲ. ಸತ್ಯ ಯಾವತ್ತೂ ಸಹ ಕೈಯಾಗಿರುತ್ತೆ, ಅದನ್ನು ನಾವು ಅರಗಿಸಿಕೊಳ್ಳಲೇಬೇಕಾಗುತ್ತೆ. ಆ ದೃಷ್ಟಿಯಿಂದ ಹೇಳ್ತಾ ಇರೋದು, ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋದು ಒಳ್ಳೆಯ ವಿಚಾರ. ಹಬ್ಬ ಮಾಡೋಣ, ಎಲ್ಲರೂ ಸೇರಿ ಹಬ್ಬ ಮಾಡೋಣ. ಆದರೆ ಮುಂಜಾಗ್ರತೆ ಕ್ರಮಗಳನ್ನು ದಯವಿಟ್ಟು ಎಲ್ಲರೂ ಅನುಸರಿಸಿ. ಯಾಕಂದರೆ ಪಕ್ಕದೂರಲ್ಲೇನೋ ಹಬ್ಬ ಮಾಡ್ತಾರಂತೇಳಿ ನಾವು ಮಾಡೋದು ಬೇಡ.
ಅದಕ್ಕೆ ನಾವು ಯಾವ ರೀತಿಯಾಗಿ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿವಿ ಆ ಕುರಿತಂತೆ ಹಬ್ಬ ಮಾಡೋಣ. ಯಾಕಂದರೆ ಇದು ಯಾವುದೋ ರೀತಿಯಲ್ಲಿ ಒಂದು 2,000 ಜನ ಸೇರಿಬಿಟ್ಟು ಯಾವುದೋ ರಾಜಕಾರಣಿಗಳ ಸಭೆ ಅಲ್ಲ, ಲಕ್ಷಾಂತರ ಜನ ಸೇರ್ತಾರೆ. ಒಂದು ಹಬ್ಬ ಇದೆ ಅಂದರೆ ಲಕ್ಷಾಂತರ ಜನ ಸೇರ್ತಾರೆ. ಆದಷ್ಟು ಬಹಳ ಸೂಕ್ಷ್ಮವಾಗಿ ಅದರಲ್ಲೂ ಸಹ ಅಚ್ಚುಕಟ್ಟಾಗಿ ಹಬ್ಬ ಮಾಡೋಣ. ಅದೊಂದು ರೀತಿಯಲ್ಲಿ ಮಾದರಿ ಆಗಬೇಕು. ನಮ್ಮೂರಲ್ಲಿ ಒಂದು ಹಬ್ಬ ಮಾಡಿದರೆ ಆ ರೀತಿಯಲ್ಲಿ ಬೇರೆ ಗ್ರಾಮದಲ್ಲೂ ಸಹ ಅದೇ ರೀತಿಯಾಗಿ ಹಬ್ಬವನ್ನು ಮಾಡಬೇಕನ್ನೋ ರೀತಿಯಲ್ಲಿ ಮಾದರಿ ಆಗಬೇಕು. ಆ ದೃಷ್ಟಿಯಿಂದಾಗಿ ಎಲ್ಲರೂ ಸಹ ಮುಂದಿನ ಪೀಳಿಗೆಗೆ ಈ ಹಬ್ಬವನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಅರುಣೋದಯ.